ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್, ತಥಾಗತ ಗೌತಮ ಬುದ್ಧ ಅವರ ವೈಚಾರಿಕ ವಿಚಾರಗಳನ್ನು ಇವತ್ತು ಇಡೀ ರಾಜ್ಯದಾದ್ಯಂತ ಸಾರೋದ್ರ ಮೂಲಕ, ಮನೆ ಮನೆಗೆ ಮನಕ್ಕೆ ಮುಟ್ಟಿಸೋದ್ರ ಮೂಲಕ ಇಡೀ ರಾಜ್ಯದಾದ್ಯಂತ ಅವಿರತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ದಕ್ಷಿಣದಲ್ಲಿ, ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಒಂದು ಸಂವಿಧಾನ ಜಾಗೃತಿ ಆಂದೋಲನ ಮತ್ತು ಶಿಕ್ಷಣ ಜಾಗೃತಿ ಆಂದೋಲನ ಮತ್ತು ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಂದು ಇಲ್ಲಿ ಆಚರಿಸಿದ್ದೀವಿ. ಈ ಒಂದು ಅದ್ಭುತ, ಅತ್ಯಂತ ಐತಿಹಾಸಿಕ ಸಂದರ್ಭದಲ್ಲಿ ನಾವು ಏಪ್ರಿಲ್ 14ರಿಂದ ಹಿಡಿದು ಏಪ್ರಿಲ್ 14, 2016ರಿಂದ ಹಿಡಿದು ಮುಂದಿನ 14 ಏಪ್ರಿಲ್ 2017ರವರೆಗೆ ಇದೇ ರೀತಿ 1 ವರ್ಷಗಳ ಕಾಲ ಸಂವಿಧಾನ ಆಂದೋಲನ, ಮತ ಜಾಗೃತಿ ಮತ್ತು ಶಿಕ್ಷಣ ಜಾಗೃತಿ ಆಂದೋಲನ ಹಳ್ಳಿಗಳಲ್ಲಿ ಮಾಡ್ತೇವೆ. ಈಗಾಗಲೇ ಅನೇಕ ಕಡೆ ಕಾರ್ಯಕ್ರಮ ಮಾಡಿದ್ದೇವೆ. ನಾಗರಾಜು ಕೂಡ ಬಿಳೆಕಳ್ಳಿಯಲ್ಲಿ ಒಳ್ಳೆ ಕಾರ್ಯಕ್ರಮನ ಅಲ್ಲಿ ಮಾಡಿದರು. ಇದು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಬಡವಣಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಈ ಒಂದು ಸಂವಿಧಾನದ ಆಂದೋಲನ ನಡೆಯೋ ಕಾರ್ಯಕ್ರಮನ ನಾವು ನಿರಂತರವಾಗಿ ಮಾಡ್ತೇವೆ. ಸಂವಿಧಾನ, ಯಾರ್ಯಾರ ಸಂವಿಧಾನದ ಸವಲತ್ತನ್ನು ಪಡ್ಕೊಂತ ಇದ್ದಾರೆ, ಸಂವಿಧಾನದ ಅಡಿಯಲ್ಲಿ ರಕ್ಷಣೆಯನ್ನು ಪಡ್ಕೊಂತ ಇದ್ದಾರೆ, ಅವ್ರು ಯಾರಿಗೂ ಕೂಡ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಸಂವಿಧಾನ ಗೊತ್ತಾಗಬೇಕಂದ್ರೆ ಭಾರತ ದೇಶದ, ಅವ್ರಿಗೆ ಭಾರತ ದೇಶ ಅರ್ಥ ಆಗಬೇಕು. ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅರ್ಥ ಆದರೆ, ಅಸ್ಪೃಶ್ಯತೆ ಅರ್ಥ ಆದರೆ, ಇಲ್ಲಿರ್ತಕ್ಕಂಥ ಜಾತಿ ಧರ್ಮ ಅರ್ಥ ಆದರೆ ಸಂವಿಧಾನ ಅರ್ಥ ಆಗುತ್ತೆ. ಎಷ್ಟೋ ಭಾರತದಲ್ಲಿರ್ತಕ್ಕಂಥ ನ್ಯಾಯಾಧೀಶರುಗಳಿಗೆ, ಬಹುದೊಡ್ಡ ವಿದ್ವಾನ್ ಪಂಡಿತರಾದಂಥ ನ್ಯಾಯಾಧೀಶರಿಗೆ, ಪಂಡಿತರಾದಂಥ ಮಹಾ ನ್ಯಾಯವಾದಿಗಳಿಗೆ, ಅನೇಕ ತಜ್ಞರಿಗೆ, ವಿಜ್ಞಾನಿಗಳಿಗೆ, IAS, IPS, IRS ಓದಿರ್ತಕ್ಕಂಥ ಮಹಾ ವಿದ್ಯಾವಂತರಿಗೆ ಸಂವಿಧಾನ ಅರ್ಥ ಆಗಿಲ್ಲ. ಸಂವಿಧಾನ ಅರ್ಥ ಆಗ್ಬೇಕಂದ್ರೆ ಭಾರತ ದೇಶದ ಗತವೈಭವಗಳು ಅರ್ಥ ಆಗಬೇಕು, ಇವತ್ತಿನ ಪರಿಸ್ಥಿತಿಗಳು ಅರ್ಥ ಆಗಬೇಕಾಗಿದೆ. ಅಸ್ಪೃಶ್ಯತೆಯಲ್ಲಿ, ಅಸ್ಪೃಶ್ಯತೆ ಅನುಭವದಲ್ಲಿ ಏನಾದರೂ ಹುಟ್ಟಿದ್ರೆ, ಈ ದೇಶದಲ್ಲಿ ಬಡತನದಲ್ಲಿ ಹುಟ್ಟಿದ್ರೆ, ಈ ದೇಶದಲ್ಲಿ ಒಬ್ಬ ದೇವದಾಸಿ ಮಗ ಹುಟ್ಟಿದ್ರೆ, ಈ ದೇಶದಲ್ಲಿ ಒಬ್ಬ ಚಮ್ಮಾರಾಗಿ ಹುಟ್ಟಿದ್ರೆ, ಒಬ್ಬ ಮೋಚಿಯಾಗಿ ಹುಟ್ಟಿದ್ರೆ, ಕನಿಷ್ಠ ರೈತ ಹುಟ್ಟಿದ್ರೆ ಸಂವಿಧಾನ ಅರ್ಥ ಆಗ್ತದೆ. ಸಂವಿಧಾನ ಒಂದು ದೊಡ್ಡ ಮಹಾಗ್ರಂಥ. ಸಂವಿಧಾನ ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತ ಏನಾದರೂ ಒಂದು ದೇಶದ ಸಂವಿಧಾನ ಹೇಳಿದೆ ಅಂದರೆ ಅದು ಭಾರತ ದೇಶದ ಸಂವಿಧಾನ, ಅದು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಂವಿಧಾನ ಬರೋದಕ್ಕೆ ಮೊದಲು 1950ಕ್ಕೆ ಮೊದಲು, ಅಂದ್ರೆ 75 ವರ್ಷಗಳ ಮೊದಲು ಈ ದೇಶದಲ್ಲಿ ಮನು ಸಂವಿಧಾನ ಇತ್ತು. ಮನು ಸಂವಿಧಾನ ಏನ್ ಹೇಳ್ತಾ ಇತ್ತು? ಮಹಿಳೆಯರು ಗಂಡ ಸತ್ತ ಕೂಡಲೇನೆ ಚಿತೆಗೆ ಹೋಗ್ಬೇಕು, ಅಂದ್ರೆ ಬೆಂಕಿಗೆ ಆಹುತಿ ಆಗ್ಬೇಕಾಗಿತ್ತು. ಅಂದ್ರೆ 75 ವರ್ಷದಲ್ಲಿ ಎಷ್ಟು ಲಕ್ಷ ಹೆಣ್ಮಕ್ಳು, ವಿಧವೆಯರು ಗಂಡ ಸತ್ತು ಬೆಂಕಿಗೆ ಹೋಗ್ಬೇಕಾಗಿತ್ತು, ಎಷ್ಟು ಜನ ಸಾಯ್ಬೇಕಾಗಿತ್ತು ಇವತ್ತಿಗೆ. ಅದನ್ನ ಸಂವಿಧಾನ ತಪ್ಪಿಸಿದೆ. ಅಂದ್ರೆ ಸತಿ ಪದ್ಧತಿಯನ್ನ ನಿಷೇಧ ಮಾಡಿದೆ ಸಂವಿಧಾನದಲ್ಲಿ. ಮಹಿಳೆಯರು ಗೃಹ ಬಂಧನದಲ್ಲಿರ್ಬೇಕು, ಅವ್ರು ಓದಬಾರ್ದು, ಬರಿಬಾರ್ದು, ಗಂಡಸಿಗೆ ಗುಲಾಮರಾಗಿರ್ಬೇಕು ಅಂತ ಪುರುಷ ಪ್ರಧಾನ ಸಮಾಜವನ್ನ ಸಹಸ್ರಾರು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದೆ. ಮಹಿಳೆಯೂ ಕೂಡ
ಸಮಾನರು, ಪುರುಷ ಭೇದ, ಲಿಂಗ ಭೇದ ಇಲ್ಲ ಅಂತೇಳಿ ಸಂವಿಧಾನದಲ್ಲಿ ಹೇಳಿದೆ. ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಸಂವಿಧಾನದಲ್ಲಿ ಸ್ತ್ರೀಗೆ, ತಾಯಿಗೆ, ಏನು ಈ ದೇಶದ ತಾಯಿ ಸ್ತ್ರೀಗೆ ಅತ್ಯಂತ ಹೆಚ್ಚಿನ ರಕ್ಷಣೆ, ಹೆಚ್ಚಿನ ಗೌರವವನ್ನು ಕೊಟ್ಟಿದೆ ಅಂತಂದ್ರೆ ಅದು ಭಾರತದ ಸಂವಿಧಾನ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ. ವರದಕ್ಷಿಣೆ ಪದ್ಧತಿ ನಿಷೇಧ ಮಾಡಿದೆ, ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮಾಡಿದೆ, ದೇವದಾಸಿ ಪದ್ಧತಿ ನಿಷೇಧ ಮಾಡಿದೆ, ಜೀತ ಪದ್ಧತಿ ನಿಷೇಧ ಮಾಡಿದೆ, ಅಸ್ಪೃಶ್ಯತೆ ಆಚರಣೆ ನಿಷೇಧ ಮಾಡಿದೆ. ಈ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಮುಸ್ಲಿಮರಿಗೂ ಕೂಡ ಅನೇಕ ಹಕ್ಕುಗಳನ್ನು, ಅವರು ಸ್ವಂತ ಶಾಲೆಗಳನ್ನು, ಅವರು ಧರ್ಮವನ್ನು ಸ್ವಂತ ಆಚರಿಸೋದಕ್ಕೆ ಸಂವಿಧಾನ ಕಾಲಂ 25 ಪ್ರಕಾರ 30ರವರೆಗೂ ಅವರಿಗೆ ಅನೇಕ ಹಕ್ಕುಗಳನ್ನು, ರಕ್ಷಣೆಯನ್ನು ಸಂವಿಧಾನದಲ್ಲಿ ಕೊಟ್ಟಿದೆ. ಸಂವಿಧಾನ ಅತ್ಯಂತ ಉತ್ಕೃಷ್ಟವಾದಂತಹ ಬಹುದೊಡ್ಡ, ಇಡೀ ಜಗತ್ತಿನಲ್ಲಿ 195 ಸ್ವತಂತ್ರ ದೇಶಗಳಿದ್ದಾವೆ ಜಗತ್ತಲ್ಲಿ. ಆದರೆ 195 ದೇಶಗಳಲ್ಲೂ ಒಂದು ಉತ್ಕೃಷ್ಟವಾದಂತಹ, ಒಂದು ಮಾನವೀಯದಂತಹ, ಎಲ್ಲರೂ ಕೂಡ ಲಿಂಗಭೇದ, ಜಾತಿಭೇದ, ವರ್ಣಭೇದ, ವರ್ಗಭೇದ ಎಲ್ಲವನ್ನು ನಿಷೇಧ ಮಾಡಿ ಎಲ್ಲರೂ ಒಂದೇ, ಒಬ್ಬ ವ್ಯಕ್ತಿಗೆ ಒಂದು ಓಟು, ಒಂದು ಮತ, ಒಂದು ಗೌರವ, ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ, ಈ ತರದ ಒಂದು ಮಾನವೀಯ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ನೆನಕಬೇಕಾಗಿದೆ ನಾವು. ಯಾರ್ಯಾರೋ ಮೀಸಲಾತಿ ತಗಂತಾರೆ, ಯಾರ್ಯಾರು ರಕ್ಷಣೆಯನ್ನು ತಗಂತಾರೆ, ಅವ್ರ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ. ಅವ್ರು ಮಾಡುವಂಥ ಎಲ್ಲರೂ ಸಂಘಗಳನ್ನು ಮಾಡ್ಕೋಬಹುದು, ವಾಕ್ ಸ್ವತಂತ್ರ, ಬಹಿರಂಗ ಸಭೆಗಳಲ್ಲಿ ಮಾತಾಡಬಹುದು, ನಿಮ್ಮ ಹಕ್ಕುಗಳನ್ನು ಮಂಡಿಸ್ಬೋದು ಅಂತೇಳಿ ಸಂವಿಧಾನ ಕಾಲಂ 19ರಲ್ಲಿ ಅನೇಕ ಸಬ್ ಕಾಲಂಗಳನ್ನು ಹೇಳಿ ಎಲ್ಲರಿಗೂ ಹಕ್ಕುಗಳನ್ನು ಕೊಟ್ಟಿದೆ. ಯಾರ್ಯಾರು ಸಂಘ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ, ಅನೇಕ ಜಾತಿಗಳು ಜಾತಿ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಜಯಂತಿಯನ್ನ ಮಾಡಲ್ಲ. ಅಂಬೇಡ್ಕರ್ ಫೋಟೋಗಳನ್ನು ಅವ್ರ ಬ್ಯಾನರಲ್ಲಿ ಹಾಕಲ್ಲ, ಅಂಬೇಡ್ಕರನ್ನ ಅವ್ರ ಮನೆಗಳಲ್ಲಿ ಫೋಟೋ ಇಕ್ಕಲ್ಲ. ಇಂಥ ಒಂದು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಪ್ರಸ್ತುತ ಅನ್ನೋ ಮಾತನ್ನ ಹೇಳಿ ನಾವು ಸಂವಿಧಾನ ಜಾಗೃತಿ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಸಂವಿಧಾನ ಇಲ್ಲದೆ ಹೋಗಿದ್ರೆ ಈ ದೇಶ 100 ಬಾರಿ ಯುದ್ಧ ಆಗೋದು ಈ ದೇಶದ ಮೇಲೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಭಾರತದ ಮೇಲೆ ದಾಳಿ ಮಾಡಿಬಿಟ್ಟದ್ದು. ಇತಿಹಾಸ ಪುಟಗಳು ತೆಗೆದು ನೋಡಿ, ಗೋಲ್ಡನ್ ಪೇಜ್ ಆಫ್ ದ ಹಿಸ್ಟ್ರಿ ಅಂತ ಏನು ಪಾಠ ಮಾಡ್ತಾರೆ ಪ್ರೊಫೆಸರ್ಗಳು, ಸ್ವಲ್ಪ ಐರನ್ ಪೇಜನ್ನು ತೆಗೆದು ನೋಡಿ. ಅಲ್ಲಿ ಈ ದೇಶದಲ್ಲಿ ಎಲ್ಲರೂ ಯುದ್ಧ ಮಾಡಿ ಇಲ್ಲಿ ಈ ದೇಶದಲ್ಲಿ ಸಂಪತ್ತುಗಳನ್ನು ಲೂಟಿ ಮಾಡಿದ್ದಾರೆ. 563 ದೇಶಗಳಾಗಿ ಹೊಡೆದೋಗಿತ್ತು ಭಾರತ. ಎಲ್ಲ ರಾಜರಾಡಳಿತ, ಇವ್ರನ್ನೆಲ್ಲನೂ ಕೂಡ ರಾಜರನ್ನೆಲ್ಲ ರಿಟೈಲ್ ಮಾಡಿ ಸಾರ್ವಭೌಮ ಒಕ್ಕೂಟ ವ್ಯವಸ್ಥೆಯನ್ನ ಮಾಡಿ ಧರ್ಮ ನಿರಪೇಕ್ಷೆ, ಧರ್ಮರಹಿತ, ಜಾತಿರಹಿತ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿ ನಾವೆಲ್ಲರೂ ಭಾರತೀಯರು ಅಂತೇಳಿ ಸಂವಿಧಾನ ಕಾಲಂ 51ರಲ್ಲಿ ಕರ್ತವ್ಯಗಳನ್ನಿಟ್ಟು ನಾವೆಲ್ಲನೂ ಕೂಡ ದೇಶಕ್ಕೋಸ್ಕರ ಒಟ್ಟಾಗಬೇಕು ಅಂತ ಹೇಳದಂತಹ ಯಾರಾದರೂ ಇದ್ರೆ ಅದು ಭಾರತದ ಭಾಗ್ಯವಿಧಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದ್ರೆ ಅಂಬೇಡ್ಕರ್ ಅವರನ್ನ ಎಲ್ಲರೂ ಪ್ರೀತಿಸ್ಬೇಕಲ್ಲ. ಇಲ್ಲಾಂದ್ರೆ ಎಷ್ಟು ಯುದ್ಧ ಆಗಿರೋದು, ಎಷ್ಟು ಜನ ಸತ್ತಿರೋರು. ಈ ದೇಶನ ಬ್ರಿಟಿಷ್ನವರಿಂದ 200 ವರ್ಷ ಬ್ರಿಟಿಷ್ನವ್ರು ಆಳಿದ್ರು, ಅದಕ್ಕಿಂತ ಬಹು ಜನರು ಆಳ್ಕೊಂಡು ಹೋಗ್ಬಿಟ್ರು. ಬ್ರಿಟಿಷ್ನ ನವಾಬರು, ಬ್ರಿಟನ್ನರು, ಗೂಣರು, ಇಟಲಿಯನ್ನರು, ಯುರೋಪಿಯನ್ನರು ಎಲ್ಲ ಈ ದೇಶನ ಆಳಿದ್ದಾರೆ. ಇವತ್ತು ಬಾಬಾ ಸಾಹೇಬರ ಸಂವಿಧಾನ
ಈ ಸಂವಿಧಾನ ಪ್ರಸ್ತುತ ನಾವು ಯುದ್ಧ ಬೇಡ ಬುದ್ಧ ಬೇಕು, ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ಸಂದರ್ಭವನ್ನೇ ತುಟ್ಟಾಕಬೇಕಾಗಿದೆ. ನಮ್ಮ ಧರ್ಮ ಬೌದ್ಧ ಧರ್ಮ. ಅದಕ್ಕೆ ಬಾಬಾ ಸಾಹೇಬರವರು ಮರಳಿ ಮನೆಗೆ ಅಂತ ಹೋದ್ರು. ಅಂದ್ರೆ ನನ್ನ ಧರ್ಮಕ್ಕೆ ನಾನು ಓದ್ತೀನಿ, ನನ್ನ ಹಳೆ ಧರ್ಮ ಮರಳಿ ಮನೆಗೆ. ಏನು ಹೊಸ್ತಾಗಿ ಬೌದ್ಧ ಧರ್ಮಕ್ಕೆ ಹೋಗಿತ್ತಲ್ಲ, ನನ್ನ ಮನೆಗೆ ನಾನು ಓದ್ತೀನಿ ಅಂತ ಮರಳಿ ಮನೆಗೆ ಅಂತ ಹೋದ್ರು. ಬುದ್ಧನನ್ನ, ನನ್ನ ಗುರು ಬುದ್ಧನನ್ನ, ಕಬೀರನ್ನ, ಪುಲೆಯನ್ನ, ಅವರ ವಿಚಾರಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಸಂವಿಧಾನ ಬರೀಬೇಕಾದ್ರೆ 18 ಗಂಟೆಗಳ ಕಾಲ ಬಾಬಾ ಸಾಹೇಬ್ ಓದಿದ್ದಾರೆ. 27,000 ಪ್ರಶ್ನೆಗಳಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ MP ಗಳು ಕೇಳಿದಂಥ ಪ್ರಶ್ನೆಗಳು, 27,000 ಪ್ರಶ್ನೆಗಳಿಗೆ ದಾಖಲೆ ಸಹಿತ ಉತ್ತರ ಹೇಳದಂತ ಸರದಾರ, ಅತ್ಯಂತ ಗಂಡುಗಲೆ ಕವಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 20,000 ಫುಟ್ ನೋಟನ್ನು ಬರೆದಿಟ್ಟಿದ್ರು ಬಾಬಾ ಸಾಹೇಬ್. ಅವತ್ತು ಅಷ್ಟು ವಿದ್ಯಾಭ್ಯಾಸ ಮಾಡಿದಂತಹ ಮನುಷ್ಯ ಯಾರೂ ಕೂಡ ಇಲ್ಲ. ಈ ಜನರನ್ನ ವಿಮೋಚನೆ ಮಾಡೋದಕ್ಕೆ, ಅಸ್ಪೃಶ್ಯರನ್ನ, ಮಹಿಳೆಯರನ್ನ, ಈ ಇಲ್ಲಿರ್ತಕ್ಕಂಥ ಗುಲಾಮ್ಗಿರಿಯನ್ನ ನಾನು ವಿಮೋಚನೆ ಮಾಡದ ಹೋದ್ರೆ ನಾನು ತುಪಾಕಿಯಿಂದ ನಾನೇ ಸುಟ್ಕೊಂಡು ಸಾಯ್ತೀನಿ ಅಂತ ಶಬ್ದ ಮಾಡಿದ್ರು ಬಾಬಾ ಸಾಹೇಬ್. ಅಷ್ಟು ಕಠಿಣ ನಿರ್ಧಾರವನ್ನ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಮಕ್ಕಳು ಸತ್ತೋಗ್ಬಿಡ್ತವೆ. ನಿಮ್ಮನ್ನು ವಿಮೋಚನೆ ಮಾಡೋಕ್ಕೆ ಓದೋದಕ್ಕೆ ಹೋದಾಗ ಹೆಂಡತಿ ಸತ್ತೋಗ್ತಾರೆ, ತಂದೆ ಸತ್ತೋಗ್ಬಿಡ್ತಾರೆ, ಎಲ್ಲರನ್ನೂ ಕಳ್ಕೊಂತಾರೆ ಬಾಬಾ ಸಾಹೇಬರು. ಅವರು ಗುರುಗಳಿಗೆ ಹೇಳ್ತಾರೆ, ನನ್ನ ಜೀವನ ಸತ್ಯ ಆಯಿತು, ಏಕಿರ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಈ ದೇಶನೇ ನಿನ್ನ ಕುಟುಂಬ, ಈ ದೇಶಕ್ಕೋಸ್ಕರ ಸಾಧನೆ ಮಾಡೋದು ಬಾಬಾ ಸಾಹೇಬ್ರೆ, ನೀವು ಬದುಕಿರ್ಬೇಕು ದೀರ್ಘಕಾಲ. ಕೊನೆ ಕ್ಷಣದವ್ರವ್ರಿಗೂ ಅವರು ಸಾಯುವಾಗ ಬುದ್ಧನ ಪುಸ್ತಕವನ್ನು ಎದೆ ಮೇಲೆ ಇಟ್ಕೊಂಡು ಬುದ್ಧ ಇಸ್ ತಮ್ಮ ಪ್ರಸ್ತಾವನೆಯನ್ನ, ಅದಕ್ಕೆ ಮುನ್ನುಡಿಯನ್ನ ಬರೆದು ಬಾಬಾ ಸಾಹೇಬ್ ಬುದ್ಧನ ಪುಸ್ತಕ ಇಟ್ಕೊಂಡು ತೀರೋಗಿರ್ತಾರೆ. ಯಾರಾದರೂ ಕೊನೆ ಕ್ಷಣದವರೆಗೂ ಓದಂತಹ ಒಬ್ಬ ಅತ್ಯಂತ ವಿದ್ಯಾವಂತ, ವಿದ್ಯಾಸಿರಿ, ವಿದ್ಯಾಶಿಖರ, ತಾರ್ಕಿಕವಾಗಿ ಅತ್ಯಂತ ತಾಳ್ಮೆಯಿಂದ ಕೊನೆಯವರೆಗೂ ಓದ್ಯಂತಹ ಒಬ್ಬ ಮಹಾಜ್ಞಾನಿ ಯಾರಾದರೂ ಇದ್ರೆ ಈ ನೆಲದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ, ಹಣ ಮಾಡಬೇಕಾಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನವಾಬರು ಕರೆದ್ರು, ನಿಮ್ಮ ಜನನೂ ನಾವು ಹಣ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ, ನಿಮಗೂ ಏನು ಬೇಕಾದ್ರೂ ಮಾಡ್ತೀವಿ ಅಂತ. ಇಸ್ಲಾಂ ಧರ್ಮದಿಂದ ಹೋಗ್ಲಿಲ್ಲ. ಕ್ರೈಸ್ತರು ಕರೆದ್ರು, ಬೇರೆ ಬೇರೆ ದೇಶದವ್ರು ಕರೆದ್ರು, ನಿಮ್ಮ ರಾಜ್ಯಪಾಲರು ಮಾಡ್ತೀವಿ, ರಾಷ್ಟ್ರ ಮಾಡ್ತೀವಿ, ಪ್ರಧಾನಿ ಮಾಡ್ತೀವಿ. ಬಾಬಾ ಸಾಹೇಬರು ಹೋಗ್ಲಿಲ್ಲ. ಅವರು ಮನಸ್ಸು ಮಾಡಿದ್ರೆ ಈ ದೇಶದ ರಾಷ್ಟ್ರಪತಿ ಆಗ್ಬೋದಾಯಿತು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗ್ಬೋದಾಯಿತು, ಎಲ್ಲ ಹುದ್ದೆಗಳನ್ನು ಅಲಂಕರಿಸ್ಬೋದಾಯಿತು, ಪ್ರಧಾನಿ ಆಗ್ಬೋದಾಯಿತು. ಆದ್ರೆ ಬಾಬಾ ಸಾಹೇಬ್ ಬೇಡ ಕಾಟ, ಈ ಶೋಷಿತರನ್ನ, ಈ ದೇಶವನ್ನು ವಿಮೋಚನೆ ಮಾಡ್ತೀವಿ ಅನ್ನೋಂಥ ಮಹಾ ದೊಡ್ಡ ಹಠದಿಂದ ಬಾಬಾ ಸಾಹೇಬರು ಈ ದೇಶವನ್ನ ಕಟ್ಟಿದ್ದಾರೆ. ಆದ್ದರಿಂದ ಈ ದೇಶದ ಪ್ರೇಮಿ, ಈ ದೇಶದ ಭಾರತದ ಭಾಗ್ಯವಿದಾತ ಅಂತ ಮತ್ತೊಂದು ಸಾರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ಕಾರಣದ ಈ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ ನಾವು. ಈ ಸಂವಿಧಾನವನ್ನು ಉಳಿಸ್ಕೊಂಡ ಹೋದ್ರೆ ಶೂದ್ರರಿಗೆ ಶಿಕ್ಷಣ ಇರಲಿಲ್ಲ. ಶೂದ್ರರು ಅಂದ್ರೆ ಲಿಂಗಾಯತರು ಶೂದ್ರರು ಬರ್ತಾರೆ, ಗೌಡರು ಶೂದ್ರರು ಬರ್ತಾರೆ, ರೆಡ್ಡಿ ಶೂದ್ರರು ಬರ್ತಾರೆ. ಅದು ಕೆಳಗಿಂದ ಎಲ್ಲ ಜಾತಿಗಳಿಗೆ ಶಿಕ್ಷಣ ಇರಲಿಲ್ಲ. 75 ವರ್ಷಗಳಿಂದ ಶಿಕ್ಷಣ ಸರಿಯಾಗಿ ಪ್ರಾರಂಭ ಆಗಿರೋದು. 1902ರಲ್ಲಿ ಸಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜರು ಒಡೆಯರು ಸ್ಟಾರ್ಟ್ ಮಾಡಿದ್ರು. 124 ವರ್ಷ ಆಯಿತು. ಆದ್ರೆ 75 ವರ್ಷದ ಸಂವಿಧಾನಬದ್ಧವಾಗಿ ಉದ್ಯೋಗ ಹೋಗುವಂಥದ್ದು, ಮಹಿಳೆಯರು ಉದ್ಯೋಗ ಹೋಗುವಂಥದ್ದು, ಶಿಕ್ಷಣ ಕಲಿಯುವಂಥದ್ದು ಅಲ್ಪ ಸಮಯದಿಂದ ಆಗಿದೆ. ಅದರಿಂದ ನಮ್ಮನ್ನೆಲ್ಲ ಪ್ರಾಣಿ ಥರ ನೋಡ್ತಾ ಇದ್ರು. ರಾಜ್ಯ ವಾಸ ಇರಬೇಕಾಗಿತ್ತು, ಮಶಾಣದಲ್ಲಿ ಹೆಣದ ಬೋಕಿನಲ್ಲಿ ಊಟ ಮಾಡಬೇಕಾಗಿತ್ತು, ಹೆಣದ ಬಟ್ಟೆಗಳನ್ನು ತೊಟ್ಕೋಬೇಕಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಅವ್ರ ಮೇಲೆ ಬೀಳುವಂಥ ಸಂದರ್ಭದಲ್ಲಿ ಊರಿಗೆ ಬರಬೇಕಾಗಿತ್ತು. ಇಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಕೂಡ, ಬೌದ್ಧರಿಗೂ ಕೂಡ
ಬೇರೆ ಬೇರೆ ದೇಶದಲ್ಲಿರ್ತಾರೆ ಕೂಡ ರಕ್ಷಣೆಯನ್ನು ಕೊಡೋದ್ರ ಮೂಲಕ ಬರೀ ಮನುಷ್ಯರಿಗೆ ಅಲ್ಲ, ಎಲ್ಲ ಜೀವಚರ ಪ್ರಾಣಿಗಳು, ಎಲ್ಲ ಸಸ್ಯ ಸಂಕುಲಗಳು ಎಲ್ಲದಕ್ಕೂ ರಕ್ಷಣೆಯನ್ನು ಇಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ. ಭೂಮಿ, ಕಾಡು, ಮೇಡು, ಅರಣ್ಯ, ನದಿ, ಮನುಷ್ಯ, ಎಲ್ಲ ಜೀವಚರ ಪ್ರಾಣಿಗೂ ರಕ್ಷಣೆಯನ್ನ ಮತ್ತೆ ಅವಕ್ಕೆ ಮೂಲಭೂತ ಹಕ್ಕುಗಳನ್ನು ಏನಾದರೂ ಇಟ್ಟಿದ್ದಾರೆ ಅಂದರೆ ಅದು ಭಾರತದ ಸಂವಿಧಾನ. ಅದಕ್ಕೆ ಭಾರತದ ಸಂವಿಧಾನನ ಜಗತ್ತಿನ ಅನೇಕ ತಜ್ಞರು ಅತ್ಯಂತ ಉತ್ಕೃಷ್ಟ ಮಾನವೀಯ ಒಂದು ಸಂವಿಧಾನ ಅಂತೇಳಿ ಆಡಿ ಹೊಗಳಿದ್ದಾರೆ. ಅಂಥ ಸಂವಿಧಾನ ಉಳಿಸ್ಕೋಬೇಕಲ್ಲ ನಾವು. ಸಂವಿಧಾನ ತಿದ್ದಿ ಈಗಾಗಲೇ ಅನೇಕ ಕಾಲಂಗಳನ್ನು ಖರಾಬ್ ಮಾಡಿಕ್ಕಿದ್ದಾರೆ. ಒಂದೊಂದೇ ಎಲೆಯನ್ನು ಕಿತ್ತು ಮರಲ್ಲ ಬೋಡುವನ್ನಂಗೆ, ಒಂದೊಂದೇ ಗರಿಯನ್ನೆಲ್ಲ ಕಿತ್ತು ಒಂದು ಅಕ್ಕಿ ಗರಿಯನ್ನು ಒಂದೊಂದೇ ಕಿತ್ತರೆ ಉಳಿತದ? ಆ ಥರ ಸಂವಿಧಾನ ಒಂದೊಂದೇ ಕಲಂ ಕಿತ್ತಾಕಿದರೆ ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೋಗ್ಬಿಟ್ಟಿದ್ರು. ಸಂವಿಧಾನ ಪರಾಮರ್ಶೆ ಮಾಡ್ತೀವಿ ಅಂತ ಹೋಗಿದ್ರು. 2000 ಇಸ್ವಿನಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಪ್ರಬಲವಾದಂಥ ಹೋರಾಟ ಮಾಡಿದ್ವಿ ನಮ್ಮ ಸಂಘಟನೆಯಿಂದ. ಬೆಂಗಳೂರಲ್ಲಿ ರಾಜಭವನದ ಮುಂದೆ 101 ತಮಟೆ ನೋಡಿಯೋದ್ರ ಮೂಲಕ ಬಹುದೊಡ್ಡ ಹೋರಾಟ ಮಾಡಿದ್ವಿ. ಲಾಠಿ ಚಾರ್ಜ್ ಆಯ್ತು ನಮ್ಮ ಮೇಲೆ. ನನಗೂ ಕೂಡ ಕಾಲು ಮುರಿಯಿತು. ನನ್ನ ಸಹೋದರ ಹೋರಾಟಗಾರ ಕೋಗಿಲು ನಾಗರಾಜ ಸ್ಪಾಟಲ್ಲೇ ತೀರೋಗ್ಬಿಟ್ಟ ಲಾಠಿ ಚಾರ್ಜ್ಗೆ. ನಾಡಗೌಡ ಆಯೋಗ ಮಾಡಿದರು. ನಾಡಗೌಡ ಆಯೋಗ ಮಾಡಿದರು. ಆಯೋಗ 2 ವರ್ಷ ಸ್ಟೇಟ್ಮೆಂಟ್ ಮಾಡಿದೆ. ಇಡೀ ದೇಶದಲ್ಲೇ ಒಂದು ಬಲಿ ಅಂತು. ಆವಾಗ ಕೈ ಬಿಟ್ಟರು ಸಂವಿಧಾನ ಪರಾಮರ್ಶೆ ಮಾಡೋದನ್ನ. ಇಷ್ಟು ಹಿಂಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು. ನೀವು ಕೂಡ ಸಂವಿಧಾನ ಉಳಿಸೋದಕ್ಕೆ ಹೋರಾಟನ ಮಾಡ್ಕೊಂಡ್ರೆ ದೇಶ ಉಳಿತದೆ, ಈ ದೇಶದ ರಕ್ಷಣೆ ಉಳಿಯುತ್ತದೆ. ಇಲ್ಲಾಂದ್ರೆ ಶಿಲಾಗಿ ತಾಂಡೋಗಿ ಬಿಟ್ಬಿಡ್ತಾರೆ, ಶಿಲಾಗಿ ತಾಂಡೋಗಿ ಬಿಡ್ತಾರೆ. ಆ ಕಾರಣದ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು. ಸಂವಿಧಾನ ಏನು ಹೇಳ್ತದೆ ಅನ್ನೋದನ್ನ ನಾವು ಇಡೀ ಜನಕ್ಕೆ ಸಾರಬೇಕಾಗಿದೆ. ನೋಡಿ, ಇವತ್ತು ರಾಜಕೀಯವಾಗಿ ಹೇಳಬೇಕು ಅಂದರೆ ಸಂವಿಧಾನ ಇದ್ರೂ ಕೂಡ ಮೂಲ ಸಂವಿಧಾನದ ಹಕ್ಕುಗಳು ರಾಜಕೀಯವಾಗಿ ಸಿಗ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹಿಂದುಳಿದ ಜಾತಿಯವರು. ಅವ್ರನ್ನ ಮುಕ್ತ ಕಾಣತೆಯಿಂದ ನಾವು ಅಭಿನಂದಿಸ್ತೇವೆ. ಆದರೆ ಪರಿಶಿಷ್ಟ ಜಾತಿಯವರು, ಮುಸ್ಲಿಮರಿರ್ತಕ್ಕಂಥ ಅಲ್ಪಸಂಖ್ಯಾತರು, ಇತರೆ ರೈತರ ರಕ್ಷಣೆಯನ್ನು ಕಾಪಾಡೋರಿಗೆ ನೀವು ಆದ್ಯತೆಯನ್ನು ಕೊಡಬೇಕಲ್ಲ. ಈಗ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥವ್ರಿಗೆ ಅನೇಕ ಜನರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಹೊರಟೋಯ್ತು. ಮಲ್ಲಿಕಾರ್ಜುನ ಖರ್ಗೆ, ಎಚ್ ರಂಗನಾಥ್, ಬಸವಲಿಂಗಪ್ಪ, ಎನ್ ನರಸಿಂಹಮೂರ್ತಿ, ಯಂದ್ರಾಚಯ್ಯ, ತುಂಬ ಅನೇಕ ಜನರಿಗೆ ಮುಖ್ಯಮಂತ್ರಿ ಆಗೋದು. ಪರಮೇಶ್ವರ, ಮಹದೇವಪ್ಪ, ಎಚ್ ಮುನಿಯಪ್ಪ, ಇವರೆಲ್ಲ ಮುಖ್ಯಮಂತ್ರಿ ಆಗುವಂಥ ಕ್ಯಾಂಡಿಡೇಟು ಸೀನಿಯರ್ಸು. ಅವ್ರನ್ನೆಲ್ಲನೂ ಕೂಡ ಒಂದು ರೀತಿಯ ಪಕ್ಷದ ಗುಲಾಮ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್ಕಾರಕ್ಕೆ, ಶಿವಕುಮಾರ್ ಅವರು, ನಿಮ್ಮ ಆಡಳಿತ ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮನ್ನು ಅಭಿನಂದನೆ ಮಾಡ್ತೇವೆ. ಆದ್ರೆ ಪರಿಶಿಷ್ಟ ಜಾತಿಯವರಿಗೆ 5 ಉಪಮುಖ್ಯಮಂತ್ರಿ ಮಾಡಿ. ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರು. 5 ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಈ ಪರಮೇಶ್ವರ ಅವರು ಕೊಟ್ಟಿದ್ದೇವೆ, ಸ್ವಾಗತ ಮಾಡ್ತೇವೆ. ಹಾಗೇನೆ ಎಚ್ ಮುನಿಯಪ್ಪನವ್ರಿಗೆ ಕೊಡಿ, ಡಾಕ್ಟರ್ ಎಚ್ ಸಿ ಮಹದೇವಪ್ಪನವ್ರಿಗೆ ಕೊಡಿ ಉಪಮುಖ್ಯಮಂತ್ರಿಯನ್ನು, ಪ್ರಿಯಾಂಕ ಖರ್ಗೆ ಅವರಿಗೆ ಕೊಡಿ. ಹಿಂಗೆ 5 ಮುಖ್ಯಮಂತ್ರಿಯನ್ನ ಮಾಡೋದ್ರ ಮೂಲಕ, ಅಥವಾ ತಿಮ್ಮಾಪುರ ಇದ್ದಾನೆ ಅವ್ರಿಗೂ ಕೊಡಿ. 5 ಜನ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಈ ರಾಜ್ಯದಲ್ಲಿ ಇವ್ರ ಹಕ್ಕನ್ನು ಕಾಪಾಡಬೇಕು, ಮತ್ತೆ ಮಂತ್ರಿಗಳನ್ನ ಮಾಡಬೇಕು. ಆ ಮಳವಳ್ಳಿಯಲ್ಲಿ ಒಬ್ಬ ಶಾಸಕರು ನರೇಂದ್ರ ಸ್ವಾಮಿ ಇದ್ದಾರೆ, ಅವ್ರಿಗೂ ಒಬ್ಬ ಪ್ರಬಲವಾದಂಥ ಖಾತೆ ಕೊಡಿ. ನೋಡ್ರಿ, ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಡಾಕ್ಟರ್ ಪರಮೇಶ್ವರ್ ಅವರು ಸಂವಿಧಾನವನ್ನ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿದರು. ಅವರು ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. 40 ವರ್ಷಗಳ ಕಾಲ ಸಿದ್ದರಾಮಯ್ಯನವ್ರನ್ನ ನೀಲನಕ್ಷೆಯನ್ನು ಮಾಡಿದವರು ಅವರು, ಸರ್ಕಾರಕ್ಕೆ ಬೆಂಬಲ ಕೊಟ್ಟವರು ಅವರು. ಸಿದ್ದರಾಮಯ್ಯನವರ ಎಲ್ಲ ಕೆಲಸಗಳನ್ನು ಮಾಡಿದ್ರು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು.
ಅವ್ರನ್ನ ಕೈ ಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ? ಅಹಿಂದ ಪಕ್ಷವನ್ನು ಕಟ್ಟಿ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಮಾಡಿಸಿ, ಸಿದ್ದರಾಮಯ್ಯರ ವಿಷಯ ಬಂದಾಗೆಲ್ಲನೂ ಕೂಡ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ನಿಷ್ಠೂರ ಮಾತಾಡ್ದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪರು ಇವತ್ತು ಖಾಲಿ ಕೈಯಲ್ಲಿ ಕೂತಿದ್ದಾರೆ. ರಕ್ಷಣೆ ಸಿಗೋದು ಹೆಂಗೆ? ಅದ್ರ ನಿನ್ನೆ ಕೂಡ ನಾನು ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮೆಲ್ಲ ಸಂಘಟನೆಗಳು ಸೇರಿ ಕಣ್ಣೆ ಮಾಡಿದ್ದು ಪ್ರಜಾವಾಣಿಯಲ್ಲಿದೆ. 17ನೇ ತಾರೀಕು ಹೋರಾಟ ನಡೀತದೆ ಫ್ರೀಡಮ್ ಪಾರ್ಕ್ ಅಲ್ಲಿ. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವ್ರಿಗೆ ಮಂತ್ರಿ ಕೊಡಬೇಕು, ಡೆಪ್ಟಿ CM ಮಾಡಬೇಕು ಅಂತ ದಯಮಾಡಿ ಈ ಭಾಗದಿಂದ ಬನ್ನಿ. ಆಮೇಲೆ ಜೊತೆಗೆ ಅತ್ಯಂತ ಮುಖ್ಯವಾಗಿ ನಾನು ಇಲ್ಲಿ ಹೇಳೋದು, ಇತ್ತೀಚಿನ ದಿನಗಳಲ್ಲಿ ಒಂದು 4-5 ವರ್ಷಗಳಿಂದ ಜಾತಿಗಳನ್ನ ಸೀಳಿಬಿಟ್ಟಿದ್ದಾರೆ, ಅಡ್ಡ ಉದ್ದ ಸೀಳಿಬಿಟ್ಟಿದ್ದಾರೆ. ಅದು ನಮ್ಮ ಹೋರಾಟ ಹೆಂಗಂದ್ರೆ, ಈ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಅಲೆಮಾರಿಗಳು 59 ಜಾತಿ ಅಲೆಮಾರಿಗಳಿದೆ. 59 ಜಾತಿ ಅಲೆಮಾರಿಗಳಲ್ಲಿ ಕಾಡಲ್ಲಿ ವಾಸ ಮಾಡೋ ಜನ ಪಾಪ ಅವರು ಹಗಲು ವೇಷ ಹಾಕಿ ಬೀದಿ ಬದಿನಲ್ಲಿ ಭಿಕ್ಷೆ ಬೇಳೆ ತಿನ್ನುವಂಥ ಜನ ಅದು. ಅವ್ರಿಗೆ ಮೀಸಲಾತಿನಲ್ಲಿ 40 ಜಾತಿಗಳು, 101 ಜಾತಿಗಳೇನೆ 40 ಜಾತಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲ ಯಾರು. ಇನ್ನು 41 ಜಾತಿನಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ವಿದ್ಯಾಸಿರಿ ಯೋಜನೆ, ಪ್ರಭುತ್ವ ಯೋಜನೆಗೆ ಅರ್ಜಿನೇ ಹಾಕಿಲ್ಲ. ಅಷ್ಟು ಪ್ರಜ್ಞೆ ಇಲ್ಲ ಪಾಪ, ಹೋಗಿ ಯಾರು ಓದೇ ಇಲ್ಲ. ಇನ್ನು 21 ಜಾತಿಗಳಿದ್ದಾವೆ. ಆ 21 ಜಾತಿನಲ್ಲಿ ಸ್ವಾತಂತ್ರ್ಯ 75 ವರ್ಷಗಳಿಂದ ಯಾರು ಶಿಕ್ಷಣಕ್ಕೆ ಶಾಲೆಗೆ ಮಕನೇ ನೋಡಿಲ್ಲ. ಆ ಕಾರಣದಿಂದ ಮೋಚಿ ಅಂತ ಜಾತಿ ಇದೆ, ಚಪ್ಪಲಿ ಹೇಳ್ತಾರೆ ಬೀದಿ ಬದಿ ಎಲ್ಲ. ಆ ಜಾತಿಗಳಿಗೆ ಮೀಸಲಾತಿ ಸಿಗಬೇಕು ಅಂತೇಳಿ ಮಲ ಬರುವಂಥ ಜಾತಿ ಇದೆ, ಬಂಗಿ ಜಾತಿ. ಮಲ ತಲೆಮೆ ಮರ ಬರುವಂಥದ್ದು, ಕೈಯೇ ಬಳಿಯುವಂಥದ್ದು, ಅವ್ರಿಗೆ ಮೀಸಲಾತಿ. ಒಬ್ಬರು ಅವ್ರೇನು ಶಿಕ್ಷಣದ ಮಕನೇ ನೋಡಿಲ್ಲ, ಅವ್ರಿಗೆ ಮೀಸಲಾತಿ ದಕ್ಕಬೇಕು ಬಾಬಾ ಸಾಹೇಬ್ರು ಹೇಳಿರುವಂಥದ್ದು ಅಂತೇಳಿ ನಾವು ಒಳ ಮೀಸಲಾತಿ ಬೆಂಬಲ ಕೊಟ್ವಿ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ. ಯಾಕಂದ್ರೆ ಈ ಥರದ ಜಾತಿಗಳು ಕಟ್ಟ ಕಡೆ ಇರತಕ್ಕಂಥ ಕೊನೆ ಸ್ತರದಾಗಿರೋ ಜಾತಿಗಳಿಗೆ ಮೀಸಲಾತಿ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಪ್ರಣಾಳಿಕೆಯಲ್ಲಿ ಹಾಕಿದ್ರದ ಕಟ್ಟ ಕಡೆಯವ್ರಿಗೂ ಕೂಡ ಒಳ ಮೀಸಲಾತಿ ಕೊಡೋದಕ್ಕೆ ಮುಂದಿನ ಹೋರಾಟ ಮಾಡ್ತೇವೆ, ಕೊಡಬೇಕು ಅಂತ. ಆಮೇಲೆ ಆಯಾ ಜಾತಿಲೇ ಇದ್ದಾರೆ ಕೆಲವು ಗೋವಿ ಸಮಾಜದಲ್ಲಿ ಕಡೆಗಿರತಕ್ಕಂಥ ಕಲ್ಲು ಹೊಡ್ರು ಮಣ್ಣು ಹೊಡ್ರು ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ. ವಲಯ ಸಮಾಜದಲ್ಲಿ ಈ ತಿಗಳು ವಲಯ, ಮಶಾಣದ ವಲಯ, ಕಪ್ಪೆ ವಲಯ ಅಂತಾನೆ, ಅಲ್ಲಿ ಅವರಿಗೆ ಮೀಸಲಾತಿ ಸಿಕ್ಕಿಲ್ಲ. ಈ ಥರದ ದುಂಬಿದಾಸ ಅಂತ ಕೆಲವಿದ್ದಾವೆ. ಆಮೇಲೆ ಮಾಷ್ಟಿಕ ಅಂತ ಇದೆ, ಮಾಷ್ಟಿಕ ಜಾತಿ. ಈ ಥರದವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಮ್ಮ ಹೋರಾಟ ಮಿಸ್ಗೈಡ್ ಆಗಬಾರ್ದು. ಈಗ ಅದರ ಮುಗಿದ ಅಧ್ಯಾಯ, ಏನೋ ಒಂದು ವರ್ಗೀಕರಣ ಆಗಿದೆ, ಅದರಲ್ಲಿ ನ್ಯೂನತೆಗಳಿದ್ರೆ ಸರಿ ಮಾಡ್ಕೊಂಡ್ಲಿ. ನಾವು ಈ ಕಡೆ ಮುಖ ಮಾಡೋಣ, ಸಂವಿಧಾನದ ಕಡೆ, ಶಿಕ್ಷಣದ ಕಡೆ, ಜಾಗೃತಿ ಕಡೆ ಮುಖ ಮಾಡೋಣ ಅಂತೇಳಿ ನಾವೀಗ ರಾಜ್ಯದ ಕಡೆ ಹೊರಟಿದ್ದೇವೆ. ಆ ಕಾರಣದಿಂದ ಅತ್ಯಂತ ನಾವು ಮೀಸಲಾತಿ ಈ ಬೇರೆ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಿಂದ ನೋಡಬೇಕಾಗಿದೆ, ಬಾಬಾ ಸಾಹೇಬ್ರ ಹೃದಯದಿಂದ ನೋಡಬೇಕಾಗಿದೆ. ಎಷ್ಟೇ ನಿಷ್ಠೂರ ಬಂದರೂ ಕೂಡ ನಾವು ಕೆಲವು ಸಾರಿ ಅನ್ನೇ ಅಂತ ಹೇಳ್ಬೇಕಾಗ್ತದೆ. ಅಲಮಾರಿಗಳದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ ನಾವು. ಆ ಕಾರಣದಿಂದ ಈ ಸಮಾಜ ಈಗ ಒಂದು ರೀತಿ ಅನುಮಾನ, ಒಂದು ರೀತಿ ಗೊಂದಲ. ಈ ಮೀಸಲಾತಿ ಬರೀ 2% ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಉದ್ಯೋಗ 2%. ಇನ್ನು 98% ಖಾಸಗಿನಲ್ಲಿ, ಕಾರ್ಖಾನೆಗಳಲ್ಲಿ, ವ್ಯವಸಾಯದಲ್ಲಿ ಇಲ್ಲಿ ಉದ್ಯೋಗ ಇದೆ. 2%ಅಲ್ಲಿ 1% ಖಾಸಗೀಕರಣ ಆಗೋಗಿದೆ, ಇನ್ನೊಂದೇ %. ಈ 1% ಮೀಸಲಾತಿಗೋಸ್ಕರ ಇಡೀ ಜಾತಿಗಳನ್ನು ಒಡೆದು ಬಿಟ್ಟಿದ್ದಾರೆ. ನಾನು ಎಲ್ಲ ಕಡೆ ಹೇಳಿದ್ದೀನಿ, ವಲಯ ಮಾದಿಗ ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು, ಅಸ್ಪೃಶ್ಯತೆಯ ಅನುಭವದಲ್ಲಿ ಬಾಧಿತರು. ಹಳ್ಳಿಗಳಲ್ಲಿ
ತುಂಬ ಕಡೆಗಣಿಸಿರುವಂಥ ಜಾತಿಗಳು ಅಂದರೆ ಈ ಒಂದು ಕೆಲವು 101 ಜಾತಿಗಳಲ್ಲಿ ಅನೇಕ ಜಾತಿಗಳು ಬರ್ತವೆ. ಆದರೆ ಇವರೆಲ್ಲ ಅಣ್ಣ ತಮ್ಮದಿರು. ಆ ಕಾರಣದಿಂದ ನಾವೆಲ್ಲ ಒಟ್ಟಾಗಬೇಕಾಗಿದೆ, ಒಂದಾಗಬೇಕಾಗಿದೆ. ಈ ದೇಶವನ್ನು ನಿಲ್ಲಿಸೋದಕ್ಕೆ ನಾವು ಬೂನಾದಿಯನ್ನು ಕಟ್ಟಬೇಕಾಗಿದೆ. ಈ ದೇಶದಲ್ಲಿ ಸ್ವತಂತ್ರ ಬಂದದ್ದು ಅಸ್ಪೃಶ್ಯರು, ಅಲ್ಪಸಂಖ್ಯಾತರಿಂದ, ಅಸ್ಪೃಶ್ಯರಿಂದ, ಹಿಂದುಳಿದವರಿಂದ. ಈ ದೇಶದಲ್ಲಿ ವ್ಯವಸಾಯ ಮಾಡ್ತಾ ಇರೋರು, ಅನ್ನ ಕೊಡ್ತಾ ಇರೋಂಥವ್ರು ದಲಿತರು, ಹಿಂದುಳಿದವರು. ಬಾಬಾ ಸಾಹೇಬರು ಒಂದು ಕಿವಿ ಮಾತನ್ನು ಹೇಳ್ತಾರೆ, ಇದನ್ನ ನೆನ್ಪಿಟ್ಟುಕೊಳ್ಳಿ ನೀವೆಲ್ಲಾನು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ, ಹಿಂದುಳಿದವರು, ಧಾರ್ಮಿಕ ಅಲ್ಪಸಂಖ್ಯಾತರು ಇಡೀ ಭಾರತದಲ್ಲಿ 85% ಮತದಾರರಿದ್ದಾರೆ. ನೀವು ನಿಮ್ಮ ಸ್ವತಂತ್ರ ಪಕ್ಷವನ್ನು ಕಟ್ಟಿಕೊಂಡು, ನಿಮ್ಮ ಮತವನ್ನು ನೀವು ಹಾಕ್ಕೊಂಡು ಈ ದೇಶವನ್ನು ಆಳಿ. ಮೇಲಿನ ಜಾತಿ ಮೇಲ್ವರ್ಗದಲ್ಲಿ ನೀವು ಸರಿಸಮಾನಾಗಿ ಅಧಿಕಾರವನ್ನು ಹಂಚ್ಕೊಂಡು ಈ ದೇಶವನ್ನು ನಾನು ಕಣ್ಣಾರೆ ನೋಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಕಂಡಿದ್ರು. ಈಗಿರುವಂಥ ಪಕ್ಷಗಳು ಏನಿದ್ದಾವೆ, ರಾಜಕೀಯ ಪಕ್ಷಗಳು, ಈ ಪಕ್ಷಗಳು ನಿಮಗೆ ಇವು ಮಾರ್ವಾಡಿಗಳ, ಹಣವಂತರ, ಅವರ ಟ್ರಸ್ಟ್ ಇದು. ಕಾಂಗ್ರೆಸ್ಸು, BJP ದಳ, ಮೇಲ್ಜಾತಿಗಳ, ಮೇಲ್ವರ್ಗಗಳ ಟ್ರಸ್ಟು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೇನೆ, ಗಾಂಧೀಜಿಯವರ ಜೊತೆಗೇನೆ ರಾಜಕೀಯ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಧಾನಿ ಮಾಡಲಿಲ್ಲ, ರಾಷ್ಟ್ರಪತಿ ಮಾಡಲಿಲ್ಲ. ನಿಮಗೆ ಮಾಡ್ತಾರ ಮುಖ್ಯಮಂತ್ರಿನ? ದಲಿತ ಮುಖ್ಯಮಂತ್ರಿ ಕೊಡಿ ಅಂತ ಕೂಗಾಗ್ತಾ ಇದ್ದೀವಿ. ಅವ್ರಿಗೆ ಮಾಡಲಿಲ್ಲ, ನಿಮಗೆ ಪ್ರಧಾನಿ ಮಾಡ್ಯಾರ, ಪಕ್ಷ ಅವ್ರದ್ದು. ನಿಮ್ಮ ಮುಖ್ಯಮಂತ್ರಿ ಮಾಡ್ಯಾರ, ಪಕ್ಷ ಅವ್ರದ್ದು. ಬಾಬಾ ಸಾಹೇಬರು ಹೇಳಿದ್ದೇನು? ನೀವು ಸ್ವತಂತ್ರ ರಾಜಕೀಯ ಪಕ್ಷನ ಕಟ್ಟಿ ಅದರಲ್ಲಿ ನೀ ದೇಶ ಆಳುವಂತಹ ದೊರೆಗಳಾಗಿ, ಪಕ್ಷನೂ ನಿಮ್ಮದೇ, ಅಲ್ಲಿರೋ MP MLAಗಳೆಲ್ಲ ನೀವೇ, ಮುಖ್ಯಮಂತ್ರಿ ಪ್ರಧಾನೂ ನೀವೇ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಕರೆಯನ್ನು ನಿಮಗೆ ಕೊಟ್ಟಿದ್ರು. ಅದನ್ನು ಮರ್ತಿದ್ದೀರಿ. ಆದರೆ ರಾಜ್ಯದಲ್ಲಿ ಏನಾಯಿತು ಅಂದರೆ, ನಾವು ರಾಜಕೀಯ ಹೋರಾಟನ ಪ್ರಾರಂಭದಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ನಿಮ್ಮನ್ನು ಒಗ್ಗಟ್ಟ ಮಾಡೋದೇ ಆಗೋಯ್ತು. ನಾವು ನಿಮ್ಮನ್ನೆಲ್ಲ ಸಂಘಟನೆ ಜಾಗೃತಿ, ಶಿಕ್ಷಣ ಜಾಗೃತಿ, ಶಾಲೆಗೆ ಕಳಿಸುವಂಥದ್ದು, ಬರೀ ಸಾಂಸ್ಕೃತಿಕವಾಗಿ ಕಟ್ಟುವಂಥ ಹೋರಾಟಗಳನ್ನು ಮಾಡ್ಕೊಂಬಂದ್ವಿ. ಇನ್ನು ರಾಜಕೀಯವಾಗಿ ಕೂಡ ನಿಮಗೆ ಪ್ರಜ್ಞೆ ಬರಬೇಕು. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ ಏನಿದೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ, ಆ ಪಕ್ಷವನ್ನು ಸ್ಥಾಪನೆ ಮಾಡಿ ಮುಂದಿನ ಪೀಳಿಗೆಗೆ ನೆರವಾಗಲಿ ಅಂತೇಳಿ ಅದಕ್ಕೆ ರಾಷ್ಟ್ರ ಅಧ್ಯಕ್ಷ ನಾನೇ ಆಗಿದ್ದೇನೆ. ಅದು ನಿಮ್ಮದು. ಅದರಿಂದ ಮುನ್ನಡೆಸಬೇಕು. ರಾಜಕೀಯ ಪ್ರಜ್ಞೆ ನಿಮಗೆ ಬರಬೇಕು. ನನ್ನ ಜನಕ್ಕೆ ರಾಜಕೀಯ ಪ್ರಜ್ಞೆ ಬರಬೇಕು ಅನ್ನೋದು ಬಾಬಾ ಸಾಹೇಬರ ಕನಸು. ಯಾವಾಗ ನಿಮಗೆ ರಾಜಕೀಯ ಪ್ರಜ್ಞೆ ಬರ್ತದೆ, ಆವಾಗ ಉಳಿದವರು ಭಿಕಾರಿಗಳಾಗ್ತಾರೆ. ಇವತ್ತು ನಿಮ್ಮನ್ನು ಆಳ್ತಾ ಇರೋರು ಯಾರು? ಬರೀ 2-3% ಇರೋರು, 2-3% ಇರೋಂಥ ಮನುವಾದಿಗಳು ನಿಮ್ಮನ್ನು ಆಳ್ತಾ ಇರೋದು. ಈ ದೇಶದಲ್ಲಿ 2-3% ಇರೋಂಥ ಮನುವಾದಿಗಳು ಈ ದೇಶವನ್ನು ಆಳ್ತಾ ಇದ್ದಾರೆ. ಇನ್ನು 98% ಜನರನ್ನು ಗುಲಾಮರಾಗಿ ಇಟ್ಕೊಂಡಿದ್ದಾರೆ. ನಿಮ್ಮದು ಈ ದೇಶದಲ್ಲಿರುವಂಥ ಭೂಮಿ ಎಷ್ಟು? ಬರೀ 6%. SC ST OBC ಸೇರಿಸಿದ್ರೆ 6% ಅಷ್ಟೇ. ಇನ್ನು 94% ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯರದು ಭೂಮಿ. ಕೈಗಾರಿಕೋದ್ಯಮದ ಮಾಲೀಕರು 98% ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ. ದೊಡ್ಡ ದೊಡ್ಡ ಕಾರ್ಖಾನೆಗಳಿದಾವಲ್ಲ, ಕೈಗಾರಿಕೋದ್ಯಮದ ಮಾಲೀಕರು 98% ಮೂರೇ ಜನಾಂಗದವರು. ಇನ್ನು 2% SC ST OBC ಜನ ಇದ್ದಾರೆ. ಅದು ಪರಿಶಿಷ್ಟ ಜಾತಿಯವರು 0. ಈ ದೇಶದ ಸಂಪತ್ತು, ಈ ದೇಶದ ರಾಜಕಾರಣ, ಈ ದೇಶದ ಅಧಿಕಾರ ಎಲ್ಲನೂ ಕೂಡ ನಿಮ್ಮದು ಇಲ್ಲವೇ ಇಲ್ಲ. ಅದಕ್ಕೆ ಸಾಹೇಬರು ನಿಮ್ಮನ್ನ ಇಲ್ಲದವರು ಅಂತ ಹೇಳ್ತಾರೆ. ಇಲ್ಲದವರು ದುಡ್ಡಿರೋರು ಅಂತ ಅಲ್ಲ, ನೀವು ಇಲ್ಲವೇ ಇಲ್ಲ ಅಂತ. ಏನು ಇಲ್ವಲ್ಲ ನಿಮ್ಮಲ್ಲಿ? ಅದಕ್ಕೆ ಬಾಬಾ ಸಾಹೇಬ್ರ ಆದ್ಯತೆ ಶಿಕ್ಷಿತರಾಗಿ, ಸಂಘಟಿತರಾಗಿ ಈ ದೇಶವನ್ನು ಆಳಿ. ಅವರು 1920ರಿಂದ 1956ರವರೆಗೆ
ಅವರ ಜೀವಿತಾವಧಿಯಲ್ಲಿ ಬರೀ ನಿಮ್ಮನ್ನ ರಾಜಕೀಯವಾಗಿ ಸಂಘಟನೆ ಮಾಡುವಂತ ರಾಜಕಾರಣವನ್ನ ಬಾಬಾ ಸಾಹೇಬರು ಮಾಡಿದ್ದಾರೆ. ಸ್ನ್ಯಾಕ್ಟಿ ಪವರ್ ಅಂತ ಹೇಳಿದ್ದಾರೆ. ಈ ದೇಶದ ಆಡಳಿತ ಕಾರ್ಮಿಕ ಪಕ್ಷವನ್ನ ಕಟ್ಟಿ, ಪರಿಶಿಷ್ಟ ಜಾತಿ ಪಂಗಡಗಳ ಪಕ್ಷ ಕಟ್ಟಿ, ಲಾಸ್ಟ್ಗೆ RPI ಕಟ್ಟಿ ಬರೀ ರಾಜಕೀಯ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ಬಾಬಾ ಸಾಹೇಬರು. ವಿಧಾನಸೌಧದ ಮುಂದೆ ಕೂಡ ಬೆರಳು ತೋರಿಸ್ತಾ ಇದ್ದಾರೆ, ನಿಮ್ಮ ಯೋಚನೆ ಇಲ್ಲಿದೆ ಅಧಿಕಾರದಲ್ಲಿ, ಶಾಸಕಾಂಗದ ಪವರು, ಸಂಸತ್ ಪ್ರಜಾಪ್ರಭುತ್ವದ ನಾಯಕತ್ವ ನನ್ನ ಜನ ಹಿಡಿಬೇಕು. ಇವತ್ತು ಸಂಸತ್ ಪ್ರಜಾಪ್ರಭುತ್ವ ಎಲ್ಲ ನಾಶ ಆಗಿಬಿಟ್ಟಿದೆ. ಅದಕ್ಕೆ ನೀವೆಲ್ಲನೂ ಕೂಡ ಈ ದೇಶದ ರಾಜಕಾರಣವನ್ನು ಹಿಡಿಯೋದಕ್ಕೆ, ಈ ದೇಶದ ಪವರ್ ಹಿಡಿಯೋಕ್ಕೋಸ್ಕರ ನೀವು ರಾಜಕೀಯ ಪ್ರಜ್ಞೆಯನ್ನು ಬಳಸ್ಕೋಬೇಕಾಗಿದೆ. ಇವತ್ತು ಅರ್ಥ ಆಗಿದೆ, ನಮ್ಮ SC ST ಅಲ್ಪಸಂಖ್ಯಾತ MLA MP ಇವತ್ತು ಕರ್ನಾಟಕದಲ್ಲಿ ಅರ್ಥ ಆಗಿದೆ. ಅಂದ್ಕೊಂಡಿದ್ದೀನಿ ನಾನು, ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಮುಖ್ಯಮಂತ್ರಿ ಆಗಲ್ಲ. ನೀವು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಮನೆಗೆ ಬಿಡ್ರಿ ಅಂದ್ರೆ ಯಾರೇ ಬಿಡ್ತಾರೆ? ಹಿಂದೂ ಮೇಲ್ಜಾತಿಗಳಿಗೂ ಅಸ್ಪೃಶ್ಯರಿಗೂ ಇರೋಂಥ ಸಂಬಂಧ ಚಪ್ಪಲಿಗೂ ಕಾಲಿಗಿರೋ ಸಂಬಂಧ. ಬೆಳಿಗ್ಗೆವರೆಗೂ ನೀನು ಚಪ್ಪಲಿ ಹಾಕ್ಕೊಂಡು ಓಡಾಡಿಬಿಟ್ಟು ಚಪ್ಪಲಿ ನೆಲ್ ಬಿಟ್ಟು ಹೋಗ್ತಾರೆ, ಮನೆಗೆ ಹೋಗುವಾಗ ಬಾಗ್ಲ ಬಿಟ್ಟು ಹೋಗ್ತಾರೆ. ಈ ಒಲೆಯರು ಮಾದಿರು ಎಡಗಾಲ ಚಪ್ಪಲಿ ಮೇಲು ಬಲಗಾಲ ಚಪ್ಪಲಿ ಮೇಲು, ನನ್ನ ಎಡಗಾಲ ಎಕ್ಕಡ ನನ್ನ ಬಲಗಾಲ ಎಕ್ಕಡ, ನಾವು ಮೇಲು ಅಂದ್ರೆ ಒಳಗೆ ಹೋಗುವಾಗ ಎಲ್ಲಿ ಬಿಡ್ತಾರೆ? ಬಾಗ್ಲ ಬಿಟ್ಟು ಹೋಗ್ಬಿಡ್ತಾರೆ. ನೀವು ಎಲ್ಲಿದ್ರು ಅಸ್ಪೃಶ್ಯರೇ. ಆ ಕಾರಣದ ಅರ್ಥ ಮಾಡ್ಕೋಬೇಕಾಗಿದೆ, ಅಸ್ಪೃಶ್ಯರ ಅರ್ಥ ಮಾಡ್ಕೋಬೇಕಾಗಿದೆ. ಇವರು ದೇಶದ ದೊರೆಗಳು, ಈ ದೇಶದ ಅರಸರಾಗಿದ್ದವರು, ಈ ದೇಶವನ್ನು ಆಳಿದವರು. ಇವತ್ತು ಆಹಾರವನ್ನು ಉತ್ಪತ್ತಿ ಮಾಡುವಂಥವ್ರು ಪರಿಶಿಷ್ಟ ಜಾತಿ ಪಂಗಡಗಳು ಹಿಂದುಳಿದವರು ಇದ್ರೆ ಆಹಾರನೇ ಉತ್ಪತ್ತಿ ಆಗಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಯೋಧರಿಗೆ ಅನ್ನ ಕೊಡುವಂಥವ್ರು ನೀವು. ಈ ದೇಶದ ಇರ್ತಕ್ಕಂಥ ಎಲ್ಲ ಯೋಧರಿಗೆ ಬಟ್ಟೆ ಬರೆ ಬಂಗಾರ ಕೊಡುವಂಥವ್ರು ನೀವು. ಈ ದೇಶದ ಎಲ್ಲ ಕಾರ್ಖಾನೆಗಳನ್ನು ತಿರುಗಿಸೋರು ನೀವು. ನಿಮ್ಗೆ 5 ನಿಮಿಷ ಕೇಳೋದು ತಾಳ್ಮೆ ಇಲ್ಲ ಅಂದ್ರೆ ಅದು ಹೆಂಗೆ ನಿಮ್ಮನ್ನು ಸರ್ ಮಾಡೋದು? ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾ ಇದ್ರು, ನೀವು ತಾಯಿ ಗರ್ಭದಲ್ಲೇ ಗರ್ಭಪಾತ ಆಗ್ಬೇಕು. ನೀವು ನಿಮಗೆ ಸ್ವಾಭಿಮಾನ ಆತ್ಮಗೌರವ ಬಂದಿಲ್ಲ, ಸ್ವಾಭಿಮಾನ ಆತ್ಮಗೌರವ ರೂಢಿಸ್ಕೊಳ್ಳಿ. ಈ ದೇಶವನ್ನು ಕಟ್ಟಕ್ಕೆ ನಿಮ್ಮನ್ನು ನೀವು ಒಗ್ಗಟ್ಟಾಗಕ್ಕೆ ಪ್ರಯತ್ನವನ್ನು ಪಡಿ ಅಂತ ಬಾಬಾ ಸಾಹೇಬರು ಹೇಳಿದ್ರು. ಆ ಕಾರಣದ ನಾವು ಮತ ಜಾಗೃತಿ ಮಾಡಬೇಕಾಗಿದೆ, ಸಂವಿಧಾನ ಜಾಗೃತಿ ಮಾಡಬೇಕಾಗಿದೆ. ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ, ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಬಾಬಾ ಸಾಹೇಬರು ಹೇಳಿದ್ರು. ಶಿಕ್ಷಣ ಜಾಗೃತಿ ಮಾಡಬೇಕಾಗಿದೆ ನಾವು. ಆ ಕಾರಣಕ್ಕೋಸ್ಕರ ಇಲ್ಲಿ ದಕ್ಷಿಣ ತಾಲೂಕಿನಲ್ಲಿ ನಾವು ಶಿಕ್ಷಣ ಜಾಗೃತಿ ಕಾರ್ಯಕ್ರಮವನ್ನ ಮತ್ತು ಮತ ಆಂದೋಲನ ಜಾಗೃತಿ ಕಾರ್ಯಕ್ರಮವನ್ನ ಮತ್ತು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ಸಾಗಿದೆ. ಈ ಕಾರ್ಯಕ್ರಮ 3 ಸಾರಿ ನಾವು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ, ನೀವು ಯಾರ್ಯಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ನೀವೆಲ್ಲರೂ ಕೂಡ ಮತ್ತಷ್ಟು ಸಂಘಟನೆಯಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸಂಘಟನೆಯನ್ನು ಕಟ್ಟಬೇಕು ಮತ್ತು RPI ಕಟ್ಟಬೇಕು, ದಲಿತ ಸಂಘಟನೆ ಕಟ್ಟಬೇಕು. ಈ ಜನಕ್ಕೆ, ಬಡವರಿಗೆ, ಅಟ್ರಾಸಿಟಿ ಅವರಿಗೆ, ಅತ್ಯಾಚಾರ ಅವರಿಗೆ, ನೋವಿನಲ್ಲಿರುವವರಿಗೆ, ಭೂಮಿಯಲ್ಲಿರುವವರಿಗೆ, ಬಡವರಿಗೆ ನೀವೆಲ್ಲ ನೆರವಾಗಬೇಕು. ಬೆಂಗಳೂರಲ್ಲಿ 10 ಲಕ್ಷ ಅಕ್ರಮ ಸಕ್ರಮ ಮನೆ ಕೊಡಬೇಕಾಗಿದೆ. ಇಲ್ಲ, 11,000 ಹಳ್ಳಿಗಳಿಗೆ ಮಶಾಣ ಇಲ್ಲ, 12.5 ಲಕ್ಷ ಮಗಳು ಸಾಗುವಳಿ ಸಕ್ರಮ ಮಾಡಿಲ್ಲ. ಸಿದ್ದರಾಮಯ್ಯ 10 ವರ್ಷ ಆಡಳಿತ ಮಾಡಿದೆ. ಸ್ವಾಮಿ, 10 ವರ್ಷ ಆಡಳಿತ ಮುಖ್ಯ ಅಲ್ಲ, ನೀವಿದ್ದಾಗ ಏನ್ ಮಾಡಿದೆ ಅನ್ನೋದು ಮುಖ್ಯ. ದೇವದರ್ಶನ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟರು, ಎಲ್ಲ ಜಾತಿಯವರಿಗೆ ಮೀಸಲಾತಿ ಕೊಟ್ಟರು, ಕನ್ನಡದ 1ನೇ ಸ್ಥಾನಕ್ಕೆ ಪ್ರಥಮ ಸಂಸ್ಥೆ ಕೊಟ್ಟರು. ನೀವು ಯಾವ ಕಾಂಗ್ರೆಸ್ ವರದಿ ಜಾರಿ ಮಾಡಿಲ್ಲ, ಯಾರು ರಚನಾ ಕಾರ್ಯಕ್ರಮ ಮಾಡಿಲ್ಲ. ಎಷ್ಟು ಬಜೆಟ್ ಕೊಟ್ಟೆ, ಎಷ್ಟು ವರ್ಷ ಆಡಳಿತ ಮಾಡಿದೆ ಅದೆಲ್ಲ ಮುಖ್ಯ, ಏನ್ ಮಾಡದೆ ಇರೋದು ಮುಖ್ಯ. ಏನಾದ್ರೂ ರಾಜ್ಯದಲ್ಲಿ ಬದಲಾವಣೆ ಆಗಿದೆ ಅಂದ್ರೆ, ಈ ರಾಜ್ಯದಲ್ಲಿ ಬದಲಾವಣೆ ಆಗಿದೆ ಅಂದ್ರೆ, ಒಂದೇನು ಶಿಕ್ಷಿತ ಹೋರಾಟಗಾರರಿಗೆ ಅಂದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಾಧ್ಯ. ನಾವು ಅಷ್ಟು ಶ್ರಮದಿಂದ ಹೋರಾಟ ಮಾಡಿದ್ದೇವೆ. ಈ ಹೋರಾಟ ಇನ್ನಷ್ಟು ದಿನ ದಿನಗಳ ಮುಂದುವರಿಕೆ ಅಂತ ಹೇಳಿ ಮಾತನ್ನು ಹೋಗ್ತೇನೆ. ಜೈ ಹಿಂದ್.